ಹಾಯ್, KCET ಎಕ್ಸಾಮ್ ಬಗ್ಗೆ ಕೆಲವು ಕ್ವಶನ್ಸ್ ಅನ್ನ ಕೇಳಿದ್ರಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ. ಅವುಗಳಿಗೆ ಆನ್ಸರ್ ನ ಹೇಳ್ತಾ ಇದೀನಿ. ಮೊದಲನೇದಾಗಿ ಅಡ್ಮಿಟ್ ಕಾರ್ಡ್ ನ 3 ಪೇಜ್ ತೆಗೆದುಕೊಂಡು ಹೋಗ್ಬೇಕಾ ಅಥವಾ ಒಂದೇ ಪೇಜ್ ತೆಗೆದುಕೊಂಡು ಹೋದ್ರೆ ಸಾಕಾ ಅಂತ ಕೇಳ್ತಾ ಇದ್ರಿ. ಒಂದೇ ಪೇಜ್ ತೆಗೆದುಕೊಂಡ್ರೆ ಸಾಕು. ಅಂದ್ರೆ ಫಸ್ಟ್ ಪೇಜ್ ಇದೆ ಅಲ್ವಾ, ನಿಮ್ಮ QR ಕೋಡ್ ಇರುವಂತಹ ಪೇಜ್, ಹಾಗೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್, ಸಬ್ಜೆಕ್ಟ್ಸ್, ನಿಮ್ಮ ಫೋಟೋ, ಸೊ ಈ ಎಲ್ಲ ಇರುವಂತಹ ಫಸ್ಟ್ ಪೇಜ್ ಏನಿದೆ ಅದರ ಕಲರ್ ಪ್ರಿಂಟ್ ತೆಗೆದುಕೊಂಡು ಹೋದ್ರೆ ಸಾಕು. ಓಕೆ, ಅದಂದ್ರೆ ಮತ್ತೊಂದು ಕ್ವಶನ್ ಏನಾಗಿತ್ತು ಅಂತ ಹೇಳಿದ್ರೆ, ಎಕ್ಸಾಮ್ಗೆ ಒರಿಜಿನಲ್ ID ಪ್ರೂಫ್ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಗೌರ್ಮೆಂಟ್ ಇಂದ ನೀಡಿದಂತಹ ಫೋಟೋ ID ಪ್ರೂಫ್ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದಲ್ವಾ. ಸೊ ಅದರಲ್ಲಿ ಒರಿಜಿನಲ್ ID ಪ್ರೂಫ್ ತೆಗೆದುಕೊಂಡು ಹೋಗ್ಬೇಕು ಅಥವಾ ಜೆರಾಕ್ಸ್ ತೆಗೆದುಕೊಂಡು ಹೋದ್ರೆ ನಡೆಯುತ್ತಾ ಅಂತ ಕೇಳಿದ್ರಿ. ಒರಿಜಿನಲ್ ID ಪ್ರೂಫ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಅದು ಬೇಕಿದ್ರೆ ಆಧಾರ್ ಕಾರ್ಡ್ ಆಗಿರ್ಲಿ, ಪ್ಯಾನ್ ಕಾರ್ಡ್ ಆಗಿರ್ಲಿ, ವೋಟರ್ ID ಆಗಿರ್ಲಿ, ಯಾವುದೊಂದು ID ಕಾರ್ಡ್ ಆಗಿರ್ಲಿ, ಅದು ಒರಿಜಿನಲ್ ID ಪ್ರೂಫ್ ಆಗಿರ್ಬೇಕು. ಓಕೆ, ಅದಂತರ ಕೇಳಂತ ಮತ್ತೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ನಾವು 2 hours ಮೊದಲೇ ಹೋಗ್ಬೇಕು ಅಂತ ಇನ್ಸ್ಟ್ರಕ್ಷನ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. 2 hours ಮೊದಲೇ ಅಷ್ಟು ಬೇಗ ಯಾಕೆ ಹೋಗ್ಬೇಕು ಅಂತ ಕೇಳಿದ್ರಿ. ಯಾಕಂತ ಹೇಳಿದ್ರೆ ಅಕಸ್ಮಾತ್ ಟ್ರಾಫಿಕ್ ಏನಾದ್ರು ಇದ್ರು, ಈಗ ಬೆಂಗಳೂರೆಲ್ಲ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಅದರಿಂದ ಲೇಟ್ ಆಗಿ ಹೋಗಿ ಟೆನ್ಷನ್ ಆಗಬಾರ್ದು, ಅದಕ್ಕೋಸ್ಕರ. ನಂತರ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಡ್ರೆಸ್ ಕೋಡ್ ಅನ್ನ ಚೆಕ್ ಮಾಡ್ತಾರೆ. ಡ್ರೆಸ್ ಇದೇ ರೀತಿ ಇರಬೇಕು ಅಂತ ಇದೆ, ಜೀನ್ಸ್ ಪ್ಯಾಂಟ್ ಅಲಾವಿಲ್ಲ. ಹಾಗೆ ಕಾಲರ್ ಇರುವಂತಹ ಡ್ರೆಸ್ಸಸ್ ಅಷ್ಟಾಗಿ ಹಾಕೊಂಡು ಹೋಗಬೇಡಿ, ಕಾಲರ್ ಇಲ್ಲದೆ ಇರುವಂತಹ ಡ್ರೆಸ್ ಅನ್ನ ಹಾಕೊಂಡು ಹೋಗಿ, ಆ ರೀತಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಡ್ರೆಸ್ ಕೋಡ್ ಅನ್ನ ಚೆಕ್ ಮಾಡಲಾಗತ್ತೆ. ಹಾಗೆ ಮೆಟಲಿಕ್ ಆರ್ನಮೆಂಟ್ಸ್ ಅಲಾವ್ ಇರಲ್ಲ, ಸೊ ಅದನ್ನ ಚೆಕ್ ಮಾಡಲಾಗತ್ತೆ. ನಂತರ ನಿಮ್ಮ ಫೋಟೋನ ಕ್ಲಿಕ್ ಮಾಡಲಾಗತ್ತೆ. ಈ ರೀತಿ ಹಲವಾರು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಅನ್ನ ಫಾಲೋ ಮಾಡೋದಕ್ಕೆ ಟೈಮ್ ಬೇಕು. ಅದಕ್ಕೋಸ್ಕರ 2 hours ಮೊದಲು ಪ್ರೆಸೆಂಟ್ ಇರಿ ಅಂತ ಹೇಳಿದ್ದಾರೆ. ನಂತರ ಮತ್ತು ಕೂಡ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡುವ ರೀತಿ ವಿಡಿಯೋನ ನಾವು ಮುಂದೆ ಕೂಡ ಅಪ್ಲೋಡ್ ಮಾಡ್ತೀವಿ. ನಾವು ವರ್ಕ್ ಅನ್ನು ಸಪೋರ್ಟ್ ಮಾಡೋದಕ್ಕೆ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.